ಬನ್ನಿ ಬನ್ನಿ ಬೆಳ್ಳಂ ಬೆಳಿಗ್ಗೆ ಫ್ರೆಶ್ ಅಡಿಗೆ ಮಾಡೋಣ. ಹೊಸ ಹೊಸ ತಿಂಡಿ ತರ ತರ ಅಡಿಗೆ ಕಲಿತು ಅಡಿಗೆ ಮಾಡೋಣ. ಆರೋಗ್ಯಕರ ರುಚಿಕರ ಹುಳಿಯುಪ್ಪು ಸಿಹಿ ಖಾರ. ಆರೋಗ್ಯಕರ ರುಚಿಕರ ಹುಳಿಯುಪ್ಪು ಸಿಹಿ ಖಾರ. ಘಮಿಸುವ ಮಸಾಲೆ ಖಾರ ಚಟಪಟ ಕಲಿಯೋಣ ಬಾರ. ಎಂಥ ರುಚಿ. ಅಮ್ಮ ನಂಗೂ ಸ್ವಲ್ಪ. ಅಮ್ಮ ನಂಗೂ ಸ್ವಲ್ಪ. ದಿನ ದಿನವೂ ಹೊಸ ರುಚಿ ಕಲಿಯುವ ಅಭಿರುಚಿ. ಕಲಿತು ಮಾಡಲು ಬಿಸಿ ಬಿಸಿ ಸವಿಯಲು ನೀವು ಖುಷಿ ಖುಷಿ. ಎಂಥ ರುಚಿ. ಅಮ್ಮ ನಂಗೂ ಸ್ವಲ್ಪ. ಅಮ್ಮ ನಂಗೂ ಸ್ವಲ್ಪ. ಎಂಥ ರುಚಿ ಸವಿ ಸವಿ ರುಚಿ ಘಮಿಸುವ ರಸಪಾಕ. ಎಂಥ ರುಚಿ. ನಮಸ್ಕಾರ ವೀಕ್ಷಕರೇ, ಆಹಾ ಎಂಥ ರುಚಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹೊಸ ವರ್ಷದ ಶುಭಾಶಯಗಳೊಂದಿಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ಹೊಸ ವರ್ಷ ಅಂದ ತಕ್ಷಣವೇ ಎಲ್ಲರಿಗೂ ಅದೇನೋ ಒಂಥರ ಹೊಸ ಸಂಭ್ರಮ, ಹೊಸ ಸಡಗರ. ಹೌದು, 2025ನೇ ವರ್ಷಕ್ಕೆ ವಿದಾಯ ಹೇಳಿ 2026ನೇ ವರ್ಷವನ್ನು ಪ್ರೀತಿಯಿಂದ ಸ್ವಾಗತಿಸುವಂತಹ ಸಂಭ್ರಮದ ಕ್ಷಣ ಆಗಿದೆ. ಹೊಸ ವರ್ಷ ಅಂದ ತಕ್ಷಣ ಇದು ಕೇವಲ ಕ್ಯಾಲೆಂಡರ್ ತಿರುವು ಹಾಕುವಂತಹ ಕ್ಷಣವಲ್ಲ, ಅದರ ಜೊತೆಗೆ ಸಾಕಷ್ಟು ಭಾವನೆಗಳು, ಸಾಕಷ್ಟು ಕ್ಷಣಗಳು ಎಲ್ಲವೂ ಕೂಡ ಬೆರೆತು ಹೋಗಿರುತ್ತೆ. ಹೌದು, ಹೊಸ ವರ್ಷ ಅಂದರೆ ಒಂದು ಹೊಸ ಗುರಿ, ಹೊಸ ಅಧ್ಯಾಯವೇ ಸರಿ. ಹಾಗಾದರೆ ಹೊಸ ಗುರಿಗಾಗಿ ಹೊಸ ಉತ್ಸಾಹ, ಹೊಸ ಉಲ್ಲಾಸ, ಹೊಸ ಸಂಭ್ರಮ, ಒಂದು ಹೊಸ ಹೆಜ್ಜೆಯೆಡೆಗೆ ನಮ್ಮ ನಡೆ. ಎಸ್ ವೀಕ್ಷಕರಿಗೆಲ್ಲ ಮತ್ತೊಮ್ಮೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹಾಗಾದರೆ ಹೊಸ ವರ್ಷಕ್ಕಾಗಿ ನಮ್ಮ ಆಹಾ ಎಂಥ ರುಚಿಯಲ್ಲಿ ಏನು ಕಾಯ್ತಾ ಇದೆ, ಏನು ಅಡುಗೆ ತಯಾರಾಗ್ತಾ ಇದೆ ಅಂತ ಬನ್ನಿ ನೋಡ್ಕೊಂಡು ಬರೋಣ. ವೀಕ್ಷಕರೇ, ಹೊಸ ವರ್ಷದ ಸಂಭ್ರಮದ ಅಡುಗೆಗಾಗಿ ನಮ್ಮ ಅತಿಥಿನ ಕರೆಯೋಣಲ್ವಾ? ಇವತ್ತು ನಮ್ಮ ಜೊತೆ ಇದ್ದಾರೆ ವಿಶೇಷ ಅತಿಥಿ ಭರತ್ ಕುಮಾರ್ ಅಂತ. ವೃತ್ತಿಯಲ್ಲೇನೋ ಇಂಜಿನಿಯರ್ ಇದ್ದಾರೆ, ಆದರೆ ಹವ್ಯಾಸಕ್ಕಾಗಿ ಬೇಕಿಂಗಲ್ಲಿ ಎಕ್ಸ್ಪರ್ಟ್ ಇದ್ದಾರೆ. ಸಾಕಷ್ಟು ಬೇಕಿಂಗ್ ರೆಸಿಪೀಸು ಅವ್ರ ಜೊತೆ ಇದೆ. ಅವರು ಇವತ್ತು ನಮ್ಮ ಹೊಸ ವರ್ಷದ ಸಂಚಿಕೆಗಾಗಿ ಏನು ಮಾಡಿಕೊಡ್ತಾ ಇದ್ದಾರೆ ಅಂತ ಬನ್ನಿ ಅವ್ರನ್ನ ಕರೆಯೋಣ, ಅವ್ರ ಹತ್ರ ತಿಳ್ಕೊಳ್ಳೋಣ ಅಂತೆ. ಬನ್ನಿ ಭರತ್ ಅವರೇ. ನಮಸ್ಕಾರ. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಿಮಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು, ಮತ್ತೆ ವೀಕ್ಷಕರಿಗೆ ಹೊಸ ವರ್ಷದ ಶುಭಾಶಯಗಳು. ಸೊ ಏನು ಮಾಡಿ ತೋರಿಸ್ತಿದ್ದಾರೆ ಇವತ್ತು? ಇವತ್ತೊಂದು ಸ್ಪೆಷಲ್ ಎಪಿಸೋಡ್ ಮಾಡೋಣ. ಏನು ಅಂತಂದ್ರೆ ಸಿಂಪಲ್ ಸ್ಪಾಂಜ್ ಕೇಕ್ ನಾನು ಮಾಡೋದು ತೋರಿಸ್ತೀನಿ. ಓಕೆ, ನೀವು ಸ್ಪಾಂಜ್ ಕೇಕ್ ಮಾಡಬೇಕು, ನಾನು ಕಪ್ ಕೇಕ್ ಮಾಡ್ತೀನಿ. ನಾ ಹೇಳ್ಕೊಡ್ತೀನಿ, ನೀವು ಮಾಡಿ ಅಷ್ಟೇ. ಇದೇನಪ್ಪ ಇದು, ನಾನು ಈ ಥರ ಪ್ರಿಪೇರ್ ಆಗಿಲ್ಲ, ನನಗೆ ಬರಲ್ಲಪ್ಪ. ಇಲ್ಲ, ಏನಿಲ್ಲ, ಸಿಂಪಲ್ ಎಲ್ಲ ಇಂಗ್ರೀಡಿಯೆಂಟ್ಸ್ ಇದೆ. ನಾ ಹೇಳ್ತೀನಿ, ನೀವು ಮಿಕ್ಸ್ ಮಾಡಿ ಸುಮ್ಮನೆ ಟಿನ್ನಲ್ಲಿ ಹಾಕಿ ಬೇಕ್ ಮಾಡೋಣ ಅಷ್ಟೇ, ಬೇರೆ ಏನಿಲ್ಲ. ವೀಕ್ಷಕರೇ, ಇದೇನೋ ಹೊಸದಾಗೇ ಇದೆ. ಇದು ನನಗೂ ಕೂಡ ಇದು ಬೇಕಿಂಗು ಹೊಸದೇ. ಇದು ನಾನು ಯಾವತ್ತೂ ಮಾಡಿಲ್ಲ ನಿಜ ಹೇಳಬೇಕಂದ್ರೆ. ಭರತ್ ಅವರೇ, ನಿಮ್ಮದೇ ಧೈರ್ಯ ನನಗೆ. ಮಾಡ್ಬೋದಾ ನಾನು? ಖಂಡಿತ ಆಗತ್ತೆ, ನೀವೇ ನಂಗೆ ಆಮೇಲೆ ಹೇಳ್ಕೊಡ್ತೀರಾ. ಓಹೋ, ಅಷ್ಟೆಲ್ಲ ಸಿನಿಲ್ಲ ಬಿಡಿ. ಸರಿ, ಓಕೆ, ನೀವೀಗ ಶುರು ಮಾಡಿ. ಹಾಗಿದ್ರೆ ನಿಮ್ ನೋಡ್ಕೊಂಡು ಮಾಡೋದಾ? ಮಾಡೋಣ. ನನಗೂ ಎಲ್ಲ ಇದೆ ತಾನೇ? ಎಲ್ಲ ಇಂಗ್ರೀಡಿಯೆಂಟ್ಸ್ ಇದೆ. ಸರಿ, ಆಗಿದ್ರೆ ಸಿಂಪಲ್ ರೆಸಿಪಿ ಇದು. ಓಕೆ, ಯಾರು ಬೇಕಾದ್ರೂ ಮಾಡಿ ಮನೇಲಿ ಫಸ್ಟ್ ಕ್ಲಾಸ್ ಆಗಿ ಬರುತ್ತೆ ಈ ಕೇಕು. ಎಷ್ಟು ಧೈರ್ಯ ಕೊಟ್ರೆ ಇನ್ನೇನು, ಪ್ರಯತ್ನ ಮಾಡಕ್ಕೆ ಏನಿದೆ. ಖಂಡಿತ ಬರುತ್ತೆ ಮೇಡಮ್. ಮೊದಲಿಗೆ ಏನು ಮಾಡ್ತೀರಾ? ಶುರು ಮಾಡಿ. ಮೊದಲು ವೆಟ್ ಇಂಗ್ರೀಡಿಯೆಂಟ್ಸ್ ಮಿಕ್ಸ್ ಮಾಡ್ಕೊಳ್ಳೋಣ. 1 ಕಪ್ ಮೊಸರಿದು. 1 ಕಪ್ ಮೊಸರು ನೀವು ಮಿಕ್ಸಿಂಗ್ ಬೌಲಲ್ಲಿ ಹಾಕ್ಕೊಳ್ಳಿ. ಒಂದು ನಿಮಿಷ ನೋಡ್ಬಿಡ್ತೀನಿ ಫಸ್ಟು, ಆಮೇಲೆ ಧೈರ್ಯ ಬಂದರೆ ಶುರು ಮಾಡ್ತೀನಿ. ಆಯಿತು ಮೇಡಮ್, ಆಯಿತು. ವೆಟ್ ಇಂಗ್ರೀಡಿಯೆಂಟ್ಸ್ ಎಲ್ಲ ನಾನು ಮಿಕ್ಸ್ ಮಾಡ್ತೀನಿ ನೋಡಿ. ಸರಿ. ಇದು 1/2 ಕಪ್ ಮಿಲ್ಕು. ಓಕೆ, ಹಾಲು, ಮೊಸರು, ಹಾಲು. ಇದೇನು ಬೇಕಿಂಗ್ ಅನಿಸ್ತಾ ಇಲ್ಲ ಬಿಡಪ್ಪ ನನಗೆ. ಅನಿಸ್ತಾ ಇಲ್ವಾ? ಇದನ್ನ ಫಸ್ಟ್ ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ, ಮೊಸರು ಹಾಲು ಹಾಕಿ ಮಿಕ್ಸ್ ಮಾಡಿದ್ರಿ. 1/3 ಕಪ್ಪು ಎಣ್ಣೆ. ಇದು ರೆಗ್ಯುಲರ್ ಸನ್ಫ್ಲವರ್ ಆಯಿಲ್. ಓಕೆ, ಸರಿ. ಸೂರ್ಯಕಾಂತಿ ಎಣ್ಣೆ. ಇಲ್ಲ ಅಂದರೆ ಆಲಿವ್ ಆಯಿಲ್ ಕೂಡ ಯೂಸ್ ಮಾಡ್ಕೋಬೋದು. ಇದನ್ನು ಒಳ್ಳೆ ಮಿಕ್ಸ್ ಮಾಡಿ, ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ, ಸಿಲ್ಕಿ ಟೆಕ್ಸ್ಚರ್ ಬರುತ್ತೆ. ಅಲ್ಲಿ ತನಕ ಮಿಕ್ಸ್ ಮಾಡಬೇಕು. ಓಕೆ, ಅಷ್ಟೇ.
ಈಗ ನಾನು ತೊಗೊಂಡು ಮಾಡಲಾ? ಹಾಕೊಳ್ಳಿ ಮೇಡಮ್. ಹಾಕೊಳ್ಳ? ಮೊಸರು ಹಾಕೊಳ್ಳಿ. ಮೊಸರು ಹಾಕೊಳ್ಳಿ. ಮೊಸರು, ಹಾಲು ಹಾಕೊಳ್ಳಿ. ಹಾಲು, ಒಂದು ಮಿಕ್ಸ್ ಕೊಡಿ. ಓಕೆ, ಇದೆರಡಕ್ಕೂ ಒಂದು ಮಿಕ್ಸ್ ಕೊಡಿ. ಇವಾಗ ಹಾಕೊಳ್ಳಿ ಎಣ್ಣೆ. ಹಾಕೊಂಡ್ಬಿಡ್ಲಾ? ಇದು ಆಲಿವ್ ಆಯಿಲ್ ಅಥವಾ ಸೂರ್ಯಕಾಂತಿ ಎಣ್ಣೆ ಅಂತ ಹೇಳಿದ್ರಿ. ಮಿಕ್ಸ್ ಮಾಡ್ಕೊಳ್ಳಿ. ಸಿಲ್ಕಿ ಟೆಕ್ಸ್ಚರ್ ಬರ್ಸಿ. ಬೇಕಿಂಗ್ ಈಸಿ ಮೇಡಮ್, ಏನು ಬೇಕಂದ್ರೆ ಮಾಡ್ಬೋದು. ನೋಡಿ, ಇಷ್ಟು ಸಾಕು. ಸಿಲ್ಕಿ ಬಂದಿದೆ. ಇವಾಗ ವೆನಿಲಾ ಎಸೆನ್ಸು ಮತ್ತೆ ಪೈನಾಪಲ್ ಎಸೆನ್ಸ್ ಇದೆ, ಅದನ್ನ ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಷ್ಟೆಷ್ಟು? ಸ್ವಲ್ಪ 1 ಟೀ ಸ್ಪೂನು, ಇದೊಂದು 1/2 ಟೀ ಸ್ಪೂನ್ ಪೈನಾಪಲ್ ಎಸೆನ್ಸ್. ಇದು ಹಾಕೊಂಡು ಜಸ್ಟ್ ಗಿವ್ ಅ ಸ್ಮಾಲ್ ಸ್ಟಿರ್. ಎಸ್, ಹಾಕೊಳ್ಳ. ಸೊ ಇಷ್ಟಿದೆ. ಅಷ್ಟು ಸಾಕು. ಫ್ಲೇವರ್ಫುಲ್ ಆಗಿರುತ್ತದು ಅಲ್ವಾ? ಪೈನಾಪಲ್ ಎಸೆನ್ಸ್ ಅದು, ಇದು ವೆನಿಲಾ ಎಸೆನ್ಸ್. ವೆನಿಲಾ ಎಸೆನ್ಸ್ ಆ್ಯಂಡ್ ಪೈನಾಪಲ್ ಎಸೆನ್ಸ್. ಒಂದು ಚಿಟಿಕೆ ಉಪ್ಪು ಹಾಕ್ಕೊಳ್ಳಿ, ನನಗೂ ಕೊಡಿ. 1 ಚಿಟಿಕೆ ಉಪ್ಪು. ಉಪ್ಪು ಹಾಕ್ಕೊಳ್ಳೋದು ಬ್ಯಾಲೆನ್ಸ್ ಮಾಡೋದಕ್ಕೆ, ಸ್ವೀಟ್ನೆಸ್ನ ಅಲ್ವಾ? ಸಿಹಿ ಫ್ಲೇವರ್ಸ್ ಕೊಡುತ್ತದು ಉಪ್ಪು. ನಮ್ಗೆ ಗೊತ್ತಾಗಲ್ಲ, ಒಂದು ಚಿಟಿಕೆ ಹಾಕಿದ್ರೂ ಫ್ಲೇವರ್ ಅದೇ ಕೊಡೋದು. ಇವಾಗ ನೆಕ್ಸ್ಟು ಜಾಗ್ರಿ ಪೌಡರ್, ಬೆಲ್ಲದ ಪುಡಿ 3/4 ಕಪ್ ಹಾಕ್ಕೊಂಡು ತಿರ್ಗಾ ಅದು ಡಿಸಾಲ್ವ್ ಆಗಬೇಕು, ಕರಗಬೇಕು. ಕರಗೋ ತನಕ ನಾವು ಚೆನ್ನಾಗಿ ಕಲಿಸ್ಬೇಕು. ಬೆಲ್ಲ ಹಾಕೊಳ್ಳ ನಾನು? ಹಾಕೊಳ್ಳಿ. ಸೊ ಸಕ್ಕರೆ ಅಂದರೆ ಬೇಗ ಕರಗತ್ತೆ, ಬೆಲ್ಲ ಕರಗತ್ತೆ ನೋಡಿ. ಇವಾಗಲೇ ನೀವು ಸ್ವಲ್ಪ ಸ್ಟಿರ್ ಮಾಡಬೇಕಷ್ಟೇ. ಬೆಲ್ಲ, ಸಕ್ಕರೆ ಸ್ವಲ್ಪ ಬೇಗ ಆಗತ್ತೆ, ಬೆಲ್ಲ ಸ್ವಲ್ಪ ಜಾಸ್ತಿ ಕಲಿಸ್ಬೇಕಾಗತ್ತೆ ಅನ್ಸುತ್ತೆ. ನೋಡಿ ಬರುತ್ತವ್ರೆ, ಇನ್ನೂ ಸ್ವಲ್ಪ ಕರಗ್ಬೇಕನ್ಸುತ್ತಲ್ವಾ? ಇನ್ನೊಂದು ಸ್ವಲ್ಪ ಬೆಲ್ಲದ ಅಂಶ ಎಲ್ಲ ಹೋಗ್ಬೇಕು ಅನ್ಸುತ್ತೆ. ಇಲ್ಲಾಂದ್ರೆ ಏನಾಗತ್ತೆ ಅಂತಂದ್ರೆ, ಬೇಕಾಗ್ತಿರ್ಬೇಕಾದ್ರೆ ಇದು ಭಾರ ಇರುತ್ತಲ್ಲ, ಕೆಳಗಡೆ ಬಂದು ತಳಕ್ಕೆ ಕೂತ್ಕೊಳ್ಳುತ್ತೆ. ನೋಡಿ ಬರುತ್ತವ್ರೆ. ಆಯ್ತು. ಸಾಕಾ? ಡ್ರೈ ಇಂಗ್ರೀಡಿಯೆಂಟ್ಸ್ ಹಾಕೊಳ್ಳೋಣ ಇವಾಗ. ಓಕೆ, 1/3 ಕಪ್ ಆಫ್ ವೀಟ್ ಫ್ಲೋರ್. ಸೊ ಇದು ಮೆಜರ್ಮೆಂಟ್ ಕರೆಕ್ಟಾಗಿ ಇರಲೇಬೇಕು ಅಲ್ವಾ? ಹೌದು, ಮೆಜರ್ಮೆಂಟ್ ಇದು ಕೆಮಿಸ್ಟ್ರಿ ಮತ್ತೆ ಮ್ಯಾಥಮೆಟಿಕ್ಸ್. ಬರುತ್ತವ್ರೆ, ಈಗ ಬೇಕಿಂಗ್ ಪೌಡರು ಮತ್ತು ಬೇಕಿಂಗ್ ಸೋಡಾ ಎರಡು ಯಾವ ರೀತಿ ಕೆಲಸ ಮಾಡುತ್ತೆ? ಬೇಕಿಂಗ್ ಪೌಡರ್ ಬಂದ್ಬಿಟ್ಟು ಡಬಲ್ ಆ್ಯಕ್ಟಿಂಗ್. ಫಸ್ಟು ಮಿಕ್ಸ್ ಮಾಡಿಕೊಂಡಾಗ ಬ್ಯಾಟರ್ ಮಿಕ್ಸ್ ಮಾಡ್ತೀವಲ್ಲ, ವೆಟ್ ಇಂಗ್ರೀಡಿಯೆಂಟ್ಸು ಡ್ರೈ ಇಂಗ್ರೀಡಿಯೆಂಟ್ಸ್ ಮಿಕ್ಸ್ ಮಾಡಿದ ತಕ್ಷಣ ಆ್ಯಸಿಡ್ ಜೊತೆ ಬೇಕಿಂಗ್ ಪೌಡ್ರ್ ಮಿಕ್ಸ್ ಆಗಿಬಿಟ್ಟು ಏನಾಗುತ್ತೆ, ಮಿಕ್ಸ್ ಮಾಡ್ತಿರ್ಬೇಕಾದ್ರೇ ಅದು ಇಟ್ ವಿಲ್ ಸ್ಟಾರ್ಟ್ ಇಟ್ಸ್ ಫಂಕ್ಷನ್. ಬೇಕಿಂಗ್ ಸೋಡಾ ಬಂದುಬಿಟ್ಟು ಇದರಲ್ಲಿ ಓವನಲ್ಲಿ ಇಡಬೇಕಾದ್ರೆ ಇಟ್ ವಿಲ್ ಸ್ಟಾರ್ಟ್ ಇಟ್ಸ್ ಫಂಕ್ಷನ್. ಬೇಕಿಂಗ್ ಪೌಡರ್ ಇದೆಯಲ್ಲ, ಅದು ಡಬಲ್ ಆ್ಯಕ್ಟಿಂಗ್. ಇದರಲ್ಲಿ ಓವನಲ್ಲಿ ಇಟ್ಟ ತಕ್ಷಣ ಬಿಸಿಗೆ ತಿರ್ಗಾ ಅದ್ರ ಕೆಲಸ ಇನ್ನೂ ಡಬಲ್ ಮಾಡಿ ಜಾಸ್ತಿ ಆಗುತ್ತೆ. ಸೊ ಅದೇ ಕೆಮಿಸ್ಟ್ರಿ ರಿಯಾಕ್ಷನ್. ಕೆಮಿಸ್ಟ್ರಿ ಮ್ಯಾಥ್ಸ್ ಅರ್ಥ ಮಾಡ್ಕೊಂಡ್ಬಿಟ್ರೆ ಇನ್ನೇನಿಲ್ಲ. ಇದು ಯಾಕೆ ಹಾಕ್ತೀವಿ, ಅದು ಯಾಕೆ ಹಾಕ್ತೀವಿ, ಯಾವಾಗ ಹಾಕ್ತೀವಿ, ಹೆಂಗೆ ತಿಳ್ಕೊಳ್ಳೋದು, ಅದು ಅಷ್ಟು ಮಾಡಿಕೊಂಡ್ರೆ, ಮಿಕ್ಸಿಂಗ್ ಮಾಡಿಕೊಂಡ್ರೆ ಸಾಕು, ಬಂದ್ಬಿಡತ್ತೆ. ಇವಾಗ ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀವಿ. ನೆಕ್ಸ್ಟು ಬೇಕಿಂಗ್ ಪೌಡರು 1 ಟೀ ಸ್ಪೂನ್ ಹಾಕ್ಕೊಂಡಿದ್ದೀವಿ. ಬೇಕಿಂಗ್ ಸೋಡಾ ಹಾಫ್ ಅ ಟೀ ಸ್ಪೂನ್ ಹಾಕ್ಕೊಂಡು ಜಸ್ಟ್ ಗಿವ್ ಅ ಮಿಕ್ಸ್. ಸೊ ಗೋಧಿ ಹಿಟ್ಟು ನಾನು ನೋಡ್ಕೊಂಡಂಗೆ 1/3 ಅಷ್ಟೇ. ಇಷ್ಟೇ ಅಲ್ವಾ? ಅಷ್ಟೇ. ರೆಡಿ ಇದೆ ಇದಿಷ್ಟು. ಮತ್ತು ಇದು ಬೇಕಿಂಗ್ ಸೋಡಾ ಹಾಫ್ ಅ ಟೀ ಸ್ಪೂನ್, ಬೇಕಿಂಗ್ ಪೌಡರ್ 1 ಟೀ ಸ್ಪೂನ್ ಹಾಕ್ಬಿಟ್ಟು ಒಂದು ಮಿಕ್ಸ್ ಕೊಡಿ. ಇದು ಹಾಕೋ ಜಸ್ಟ್ ಪ್ರೆಸ್ಸಾ? ಅದಾಯಿತು. ಸೊ ಇವಾಗ ಚೆನ್ನಾಗಿ ವಿಸ್ಕಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಮ ರೆಸಿಪಿನಲ್ಲಿ ಲೆವೆನರ್ಸ್ ಜಾಸ್ತಿ ಹಾಕಿದ್ರೆ ಕೇಕ್ ಎಲ್ಲ ಸಿಂಕ್ ಆಗೋಗುತ್ತೆ. ಸೊ ಇದು ನನಗೆ ಚೆನ್ನಾಗಿ ಬರ್ತಾ ಇದೆ ಅಲ್ಲ? ಚೆನ್ನಾಗಿದೆ, ಆಗಿದೆ. ಸೊ ಇದು ಕರೆಕ್ಟ್ ಆಗಿದೆನಾ? ಆಗಿದೆ ಮೇಡಮ್. ಇವಾಗ ಸ್ಪ್ಯಾಚುಲಾನಲ್ಲಿ ಇನ್ನೊಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ.
ಸೈಡಲ್ಲೆಲ್ಲ ಸ್ಕ್ರೇಪ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಬರಲ್ಲ ಅಂತ ಎಷ್ಟು ಚೆನ್ನಾಗಿ ಆದರೂ ಮಾಡ್ಬಿಟ್ಟಿದ್ದೀರಾ. ಸ್ವಲ್ಪ ಭಯಪ್ಪ. ಸ್ಪಾಂಜ್ ಕೇಕ್ಗೆ ಇವಾಗ 8 ಇಂಚ್ ರೌಂಡ್ ಪ್ಯಾನ್ನ ರೆಡಿ ಮಾಡಿಟ್ಟಿದ್ದೀನಿ. ಇದಕ್ಕೆ ಬಟರ್ ಗ್ರೀಸಿಂಗ್ ಮಾಡಿ ಫ್ಲೋರ್ನ ಡಸ್ಟ್ ಮಾಡಿದ್ದೀನಿ. ಗೋಧಿ ಯಾಕೆ ಹಿಟ್ಟೆ. ಮಾಡಿದ್ದೀನಿ? ಗೋಧಿ ಹಿಟ್ಟನೆ. ಗೋಧಿ ಹಿಟ್ಟನ್ನೇ ಡಸ್ಟ್ ಮಾಡಿದ್ದೀನಿ. ಸೊ ದಟ್ ಇಟ್ ಗಿವ್ಸ್ ಬಟರ್ ಪೇಪರ್ ಅಥವಾ ಪಾರ್ಚ್ಮೆಂಟ್ ಪೇಪರ್ ಹಾಕೋ ಬದಲಾಗಿ ಇದು ಒಂಥರ ಡಿಫ್ರೆಂಟ್ ಕೈಂಡ್ ಆಫ್ ಥಿಂಗ್ ವಿಚ್ ಕ್ಯಾನ್ ಬಿ ಯೂಸ್ಡ್. Okay. ಇಫ್ ಯು ಡೋಂಟ್ ಹ್ಯಾವ್ ಬಟರ್ ಪೇಪರ್ ಅಥವಾ ಪಾರ್ಚ್ಮೆಂಟ್ ಪೇಪರ್ ಇಲ್ಲ ಅಂತಂದ್ರೆ ಪಾರ್ಚ್ಮೆಂಟ್ ಪೇಪರ್ ಯಾಕೆ ಹಾಕ್ತೀವಿ ಅಂತಂದ್ರೆ ರಿಲೀಸ್ ಆಗೋದು ಆರಾಮಾಗಿ ಈಸಿ ಬಂದ್ಬಿಡತ್ತೆ ಅಲ್ವಾ, ಆಗುತ್ತೆ. ಸೊ ಅಂಟ್ಕೊಳ್ಳೋದು. ಇದರಲ್ಲೂ ಅಷ್ಟೇ, ಇದು ಸೇಮ್ ಥಿಂಗ್. ಇವಾಗ ನೀವು ಇದನ್ನ ಮಿಕ್ಸ್ ಮಾಡಿರೋ ಬ್ಯಾಟರ್ನ ಅದರೊಳಗೆ ಫಿಲ್ ಮಾಡಿ, ನಾನು ಕಪ್ ಕೇಕಲ್ಲಿ ಫಿಲ್ಲಿಂಗ್ ಮಾಡೋದು ತೋರಿಸ್ತೀನಿ. ಓಕೆ. ಚೆನ್ನಾಗಿ ಬರ್ತಾ ಇದೆನಾ ಅಲ್ವಾ? ಕನ್ಸಿಸ್ಟೆನ್ಸಿ ಹೀಗೆ ಇರಬೇಕಲ್ಲ. ಕರೆಕ್ಟಾಗಿದೆ. ಹಂಗೆ ಸೈಡಲ್ಲಿ ಮೆತ್ತಬಾರ್ದು. ಮತ್ತೆ ಬರ್ದಾ ನೋಡಿ, ಮತ್ತೆ ನೀವು ನಂಗೆ ಹೇಳಿ. ಪರವಾಗಿಲ್ಲ ಕಲಿಯುವಾಗೆಲ್ಲ ತಪ್ಪಾಗತ್ತಲ್ವಾ? ಇಲ್ಲ ಪರವಾಗಿಲ್ಲ. ತಪ್ಪು ಮಾಡಿದ್ರೇ ಕಲಿಯೋದು ನಾವು. ಓಕೆ, ಸಾಕಲ್ಲ? ಇವಾಗ ಈವನ್ ಆಗಿ ಬ್ಯಾಟರ್ನ ಸ್ಪ್ರೆಡ್ ಮಾಡಿ, ಪ್ರೆಸ್ ಮಾಡಬೇಡಿ ತುಂಬ. ಅಷ್ಟೇ, ಹಿಂಗೆ ಕುಟ್ಬೇಕಾ? ಹೇಗೆ ಮಾಡಬೇಕು ಒಂದು ಫಿನಿಶಿಂಗ್ ಟಚ್ ಕೊಟ್ಬಿಡಿ ಬರುತ್ತವ್ರೆ, ಭಯ ಆಗತ್ತೆ ನನಗೆ. ಭಯ ಬೀಳೋದು. ಫಸ್ಟ್ ಕ್ಲಾಸ್ ಆಗಿ ಮಾಡಿದ್ದೀರಾ ಮೇಡಮ್, Okay. ಚೆನ್ನಾಗಿದೆ ನೋಡಿ. ಓಕೆ. ಸೊ ಇದೀಗ ಬೇಕಿಂಗಿಗೆ ಹೋಗೋಕ್ಕೆ ರೆಡಿ ಇದೆ. ಅಬ್ಬಾ, ಒಂದು ದೊಡ್ಡ ರಿಲೀಫ್ ಆಯ್ತು ನನಗೆ. ಓಕೆ, ಈಗ ನೀವು ಈಗ ಕಪ್ ಕೇಕ್ ಫಿಲ್ ಮಾಡೋಣ. ನೀವಂದ್ರೆ ಕ್ಯೂಟ್ ಆಗಿ ಕಪ್ ಕೇಕ್ ಇಟ್ಕೊಂಡಿದ್ದೀರಾ, ನನ್ಗಂದ್ರೆ ದೊಡ್ಡ ನೀವೇ ಮಾಡಿ ಮೇಡಮ್, ಇವಾಗ ಹೇಳ್ಕೊಡ್ತೀನಿ ಮಾಡಿ, ಅದಕ್ಕೇನಂತೆ, ನೋ ಪ್ರಾಬ್ಲಮ್. ಮಾಡಿ. ಕಪ್ ಕೇಕ್ ಫಿಲ್ಲಿಂಗ್ ಬಂದ್ಬಿಟ್ಟು 2 ಥಿಂಗ್ಸ್ ಆರ್ ದೇರ್. ಅದೊಂದು ಇದು ಬರುತ್ತೆ, ಇದೇ ಥರ ಸೇಮ್ ಥಿಂಗ್ ಫಿಲ್ ಮಾಡಿಬಿಟ್ಟು ಹೀಗೆ ಹಾಕೋದು. ಆಮೇಲೆ ಇನ್ನೊಂದು ಪೈಪಿಂಗ್ ಬ್ಯಾಗಲ್ಲಿ ಹಾಕ್ಬಿಟ್ಟು ಹಾಕ್ತಾರೆ. ಸಿನ್ಸ್ ವೀಟ್ ಫ್ಲೋರ್ ಹಾಕಿರೋದ್ರಿಂದ ನಾನು ಈ ಥರ ಈ1 ಟೇಬಲ್ ಸ್ಪೂನು ಮತ್ತೆ 1 ಟೀ ಸ್ಪೂನ್ ಇಟ್ಕೊಂಡ್ಬಿಟ್ಟು ಜಸ್ಟ್ ಫಿಲ್ ಮಾಡ್ತೀನಿ. ತುಂಬ ಈಸಿ ಕೆಲಸ. ಸಿಂಪಲ್ ಬಿಡಿ, ಅದೆಲ್ಲ ಕೋನ್ ಗೀನ್ ಹಾಕೋದು ಬೇಕಾಗಿಲ್ಲ ಅಂತ ನೀವು ಹೇಳ್ತೀರಾ? ಹೌದು. ಓಕೆ. ಸೊ ಕರೆಕ್ಟಾಗಿ 1 ಟೇಬಲ್ ಸ್ಪೂನು ಅಲ್ಲ, ಇದು ಮಿಕ್ಸ್ ಕರೆಕ್ಟಾಗಿ ಎಲ್ಲದಕ್ಕೂ 1 ಟೇಬಲ್ ಸ್ಪೂನ್ ಹಾಕೊಂಡು ಬಂದ್ಬಿಡೋಣ. ಹಾಂ, ಸರಿ. ಆಮೇಲೆ ನೆಕ್ಸ್ಟ್ ಬರೀ ಬೇಕಿಂಗೇ ಮಾಡ್ತೀರಾ ಅಥವಾ ಕುಕಿಂಗು ಮಾಡ್ತೀರಾ? ಬರುತ್ತವ್ರು ಕುಕಿಂಗ್ ಮಾಡ್ತೀನಿ. ಕುಕಿಂಗು ಈ ಥರ ಇಂಟ್ರೆಸ್ಟ್ ಇಲ್ಲ ನಂಗೆ. ಬೇಕಿಂಗ್ ನನಗೆ ತುಂಬ ಬೇಕಿಂಗ್ ತುಂಬ ಪ್ಯಾಷನ್ನು ಮತ್ತು ಹಾಬಿ ನನಗೆ. ಬೇರೆ ರೆಸಿಪೀಸು ನಾನು ಆ್ಯಕ್ಚುಲಿ ಎವ್ರಿ ವೀಕು ವೀಕೆಂಡ್ ಅಥವಾ ಸಮ್ ಟೈಮ್ ವೆನ್ ಯು ಆರ್ ಸ್ಟ್ರೆಸ್ಡ್. ಏನೇನು ಮಾಡ್ತೀರಾ? ಈ ಕಪ್ ಕೇಕ್ ಮಾಡ್ತೀವಲ್ಲ, ಸ್ಟ್ರೆಸ್ ಬಸ್ಟರ್ ಅಲ್ಲ, ಸಖತ್ತಾಗಿರುತ್ತೆ. ಖುಷಿ ಅನ್ಸುತ್ತಲ್ವಾ? ನೀವು ಓವನಲ್ಲಿ ಇದು ಬೇಕಿಂಗ್ ಆಗ್ತಾ ಇರಬೇಕಾದ್ರೆ ಕಪ್ ಕೇಕ್ಸು ಅಥವಾ ಮಫಿನ್ಸು ಹಂಗೆ ಬೇಕಾದಾಗ ಮೇಲ್ಗಡೆ ರೈಸ್ ಆಗತ್ತೆ ನೋಡಿ. ಅದು ನೋಡ್ತಿದ್ದಂಗೆ ಯುವರ್ ಸ್ಟ್ರೆಸ್ ಜಸ್ಟ್ ಕಮ್ಸ್ ಡೌನ್. ಸೊ ಅದೊಂಥರ ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಅಂತ ಹೇಳ್ತಾರೆ ಸ್ಟ್ರೆಸ್ ಬಸ್ ಟೈಮಲ್ಲಿ. ವಂಡರ್ಫುಲ್. ನೋಡಿ ಎಷ್ಟೊಂದು ಈಗ ಮೆನ್ನೆಲ್ಲ ವರ್ಕಿಂಗ್ ಇರ್ತಾರಲ್ವ, ಸೊ ಅಡುಗೆ ಇಂಟ್ರೆಸ್ಟ್ ಇಲ್ಲ ಅಂದರೂ ಈ ಥರದ್ದೊಂದು ಹೊಸದನ್ನ ಕಲ್ತ್ಬಿಟ್ಟು ಅವ್ರ ಸ್ಟ್ರೆಸ್ ಎಲ್ಲ ದೂರ ಮಾಡ್ಕೊಳ್ಳೋಕ್ಕೆ ಇದೊಂದು ಒಳ್ಳೆಯದು ಹವ್ಯಾಸ ಅಂತ ಹೇಳ್ಬೋದು. ಪರ್ಟಿಕ್ಯುಲರಿ ಈ ಮಫಿನ್ಸ್ ಮಾಡ್ತೀವಲ್ಲ, ಮಫಿನ್ಸ್ ಅಥವಾ ಕಪ್ ಕೇಕ್ಸು, ಅದು ಮಾಡೋದ್ರಲ್ಲಿ ತುಂಬ ಥರ ಅದು IAS ಎಕ್ಸಾಮ್ ಪಾಸ್ ಮಾಡ್ದಂಗೆ ಅನ್ಸುತ್ತೆ. ಅದು ಓವನಲ್ಲಿ ಬೇಕಾಗಿ ಮೇಲ್ಗಡೆ ಮಫಿನ್ಸು ಕಪ್ ಕೇಕು ರಿಲೀಸ್ ಆಗತ್ತೆ ನೋಡಿ. ಬೇಕಾದಾಗ ಯು ಫೀಲ್ ಸೋ ಹ್ಯಾಪಿ. ಅದು ನಿಜ, ಅದು ಏನೋ ಒಂದು ದೊಡ್ಡ ಸಾಧನೆ ಮಾಡ್ದಂಗೆ ಅನ್ಸುತ್ತೆ ಅಲ್ವಾ? ಇವಾಗ ನಿಮ್ಮ ಕೆಲಸ ಏನು ಅಂತಂದರೆ, ಸ್ಪ್ರಿಂಕ್ಲರ್ಸ್ ಇಟ್ಟಿದ್ದೀನಿ, ಸ್ಪ್ರಿಂಕ್ಲರ್ಸ್ ಹಾಕಿ ಕಲರ್ಫುಲ್ ಆಗಿರಲಿ. ಸೊ ಇದಕ್ಕೂ ಹಾಕ್ಲಾ ನಾನೀಗ ಅಥವಾ ಬರೀ ಇದಕ್ಕೆ ಮಾತ್ರ? ಓಕೆ, ಸರಿ. ಸೊ ಅದು ಬಟರ್ ಸ್ಕಾಚ್ ನಿಬ್ಬಲ್ಸ್. ಅದು ಬಟರ್ ಸ್ಕಾಚ್ ನಿಬ್ಬಲ್ಸ್. ಅದು ನಿಬ್ಬಲ್ಸ್.
ನೀವು ಸ್ವಲ್ಪ ಕೇಕ್ಗೆ ಏನೋ ಟಾಪಿಂಗ್ಸ್ ಹಾಕಿ. ಓಕೆ, ಸೊ ನನ್ಗೆ ಅವಾಗಿಂದ ಕಾಯ್ತಾ ಇದೆ ಕಾಯ್ತಾ ಇದೆ ಕೇಕು ಮೇಡಮ್. ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ, ಕ್ಯೂಟ್ ಆಗಿ ಹಾಂ, ಅಂತ. ಇದು ಚಾಕ್ಲೇಟ್ ನಿಬಲ್ಸ್, ಇದು ಚಾಕ್ಲೇಟ್ ಚಿಪ್ಸ್. ಇದು ಇದೆಲ್ಲ ಮಿಲ್ಕ್ದು ಅಲ್ವಾ? ಮಿಲ್ಕ್ ಚಿಪ್ಸ್. ಅದು ಚಿಪ್ಸ್ ಕಲರ್ಫುಲ್ ಆಗಿರಲಿ ಅಂತ. ಸೊ ನೀವು ಹೇಳ್ದಂಗೆ ಇದೊಂಥರ ಖುಷಿ ಕೊಡುತ್ತಲ್ಲ, ತುಂಬಾ ಖುಷಿ ಆಗುತ್ತೆ. ಬಸ್ಟರ್ ಥರನೂ ಆಗುತ್ತೆ ಇದು. ಇದು ಸ್ವಲ್ಪ ಇದು ಚಾಕ್ಲೇಟ್ದು ಸ್ಪ್ರಿಂಕಲ್ಸ್. ಚಾಕ್ಲೇಟ್ ಸ್ಪ್ರಿಂಕಲ್ಸ್. ಹೌದು, ಹೆಚ್ಚು ಕಡಿಮೆ ಮಫಿನ್ನು ಇದರಲ್ಲಿ ಇದ್ದೇ ಇರುತ್ತಲ್ವಾ ಇದು? ಒಳಗಡೆ ಕಪ್ ಕೇಕ್ಸ್ ನಲ್ಲಿ ಹೌದು. ಒಂಥರ ಚೆನ್ನಾಗಿ ಅನ್ಸುತ್ತೆ. ಇದು ಫ್ರಾಸ್ಟಿಂಗ್ಗೂ ಮೇಲ್ಗಡೆ ಯೂಸ್ ಮಾಡ್ತಾರೆ. ಇದೊಂಚೂರು ಹಾಕಿ ಕಲರ್ಫುಲ್ ಆಗಿರುತ್ತೆ ಇನ್ನು. ಓಕೆ, ಚೆನ್ನಾಗಿವೆ ಇವು ಕಲರ್ ಆಗಿ. ಪಾರ್ಟೀಸ್ ಇರ್ಬೋದು, ಬರ್ಡೇ, ಏನಿ ಮಕ್ಕಳಿಗೆ ತುಂಬಾ ಸೆಲೆಬ್ರೇಷನ್. ಇಷ್ಟ ಆಗುತ್ತೆ. ಬರುತ್ತಾರೆ, ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ನೀವು ಆಗ್ಲೇ ಹೇಳ್ದಂಗೆ ಒಂಥರ ಮಾಡೋಕ್ಕೆ ಖುಷಿ ಇರೋದ್ರಿಂದ ಇದು ಸ್ಟ್ರೆಸ್ ಬಸ್ಟರ್ ಥರ. ಹೌದು ಅಲ್ವಾ? ಎಲ್ರೂ ಈ ಥರ ಪ್ರಯತ್ನ ಮಾಡಬೇಕು ಅಂತ. ಖಂಡಿತ ಮಾಡಿ ಮೇಡಮ್, ಎಲ್ಲರೂ ಮಾಡಬೇಕು. Yes. ಆ್ಯಂಡ್ ಯು ನೋ, ವೆನ್ ಎವರ್ ಯು ಆರ್ ಡೌನ್, ಯು ಕ್ಯಾನ್ ಇನ್ ಎ ಡೇ ಸಮ್ಟೈಮ್ಸ್ ಎವ್ರಿ ಒನ್ ವಿಲ್ ಬಿ ಡೌನ್ ಅಲ್ಲ. ಆವಾಗ ನಾವು ಸಣ್ಣದಾಗಿ ಮಿಕ್ಸ್ ಮಾಡಿಬಿಟ್ಟು ಹಿಂಗೆ ಕಪ್ ಕೇಕ್ ಲೈನಸ್ ಹಾಕ್ಬಿಟ್ಟು ಮಾಡಿ, ಇದು ಈಸಿ ಕೆಲಸ. ಆಯ್ತು, ಸರಿ. ಇದಕ್ಕೇನು ತುಂಬ ಟೀಡಿಯಸ್ ಆಗಿ ಇಲ್ಲ ಕೆಲಸ, ಈಸಿ ಕೆಲಸ. ಇದನ್ನು ನೀವು ಇವಾಗಲ್ಲ, ಬೇಕ್ ಮಾಡುವಾಗ ಅದು ರೈಸ್ ಆಗತ್ತೆ ನೋಡಿ, ಅದನ್ನ ನೋಡಿ ನಿಮ್ಗೆ ಇನ್ನೂ ಖುಷಿ ಆಗುತ್ತೆ. IAS ಎಕ್ಸಾಮ್ ಪಾಸ್ ಮಾಡಿರುತ್ತೆ. ಓಕೆ, ಈಗ ನಾನು ಹಾಕಿದ್ದು ರೆಡಿ ಇದೆ. ಈ ಕಪ್ ಕೇಕ್ಸು ಕಲರ್ಫುಲ್ಲಾಗಿ ಚೆನ್ನಾಗಿ ರೆಡಿ ಆಗಿದೆ. ನೆಕ್ಸ್ಟ್ ವಾಟ್ ಏನು ಮಾಡೋದು, ಹೇಗೀಗ? ಈಗ ಪ್ರೀ ಹೀಟ್ 10 ಮಿನಿಟ್ಸ್ ಮಾಡಿರೋ ಓವನ್ ಇಟ್ಕೊಂಡಿದೆಯಲ್ಲ, ಅದರಲ್ಲಿ ನಾವು ಎರಡನ್ನೂ ಇಟ್ಟು ಬೇಕ್ ಮಾಡೋಣ. ರೆಡಿ. 25 ಮಿನಿಟ್ಸ್ ಬೇಕಷ್ಟೇ. ಓಕೆ, ಫಸ್ಟ್ ಕ್ಲಾಸ್ ಆಗಿ ಸ್ಪಾಂಜ್ ಕೇಕು ಆಗುತ್ತೆ, ಕಪ್ ಕೇಕು ರೆಡಿ ಆಗುತ್ತೆ. ಸರಿ. ಹಾಗಾದರೆ ವೀಕ್ಷಕರೇ, ನಾನು ಮಾಡಿರೋದು ಸ್ಪಾಂಜ್ ಕೇಕು ಮತ್ತು ಭರತ್ ಅವ್ರು ಮಾಡಿರೋದು ಕಪ್ ಕೇಕ್ ಎರಡೂ ಇದೆ. ಬೇಕಿಂಗಿಗೆ ಇಟ್ಬಿಡ್ತೀವಿ, ಆಮೇಲೆ ನೋಡೋಣ ಹೇಗಾಗಿರುತ್ತೆ ಅಂತ. ಟ್ವೆಂಟಿ ಮಿನಿಟ್ಸ್ 160 ಡಿಗ್ರೀಸ್ 25 ಮಿನಿಟ್ಸ್. ಈಗ ಎರಡೂ ಬೇಕಿಂಗಿಗೆ ಹೋಗಿದೆ. ಹೌದು ಮೇಡಮ್. ಇನ್ನು ಹೇಗೆ ಬೇಕಾಗಿ ಬರುತ್ತೆ ಅಂತ ನಾವು ಕಾಯೋದಷ್ಟು ಉಳಿದಿರೋದು. ಬೇಕ್ ಮಾಡಿದ ಮೇಲೆ ನೋಡಕ್ಕೆ ಖುಷಿ ಆಗುತ್ತೆ ನಿಮಗೆ. ಅದೇನು ಗೊತ್ತಾ, ಪರೀಕ್ಷೆ ಬರೆದ್ಮೇಲೆ ರಿಸಲ್ಟಿಗೆ ವೇಟ್ ಮಾಡ್ತಾ ಇರ್ತೀವಲ್ಲ, ಆ ಥರ 25 ಮಿನಿಟ್ಸ್ ನೀವು ಹೇಳ್ದಂಗೆ ರಿಸಲ್ಟಿಗೆ. ನೀವು ಫಸ್ಟ್ ಕ್ಲಾಸ್ ಆಗಿ ಮಾಡಿದ್ದೀರಾ ಕೇಕು, ಫಸ್ಟ್ ಕ್ಲಾಸ್ ಬ್ಯಾಟ್ರ್ ಆಗಿದೆ. ಕೇಕ್ ಓವನಲ್ಲಿ ಇವಾಗ ಬ್ಯಾಟ್ರಿ ಇಟ್ಬಿಟ್ಟು ಕೇಕ್ ಓವನಲ್ಲಿ ಮಾಡಿದ್ದೀವಿ, ಫಸ್ಟ್ ಕ್ಲಾಸ್ ಆಗುತ್ತೆ. ಈಗ ಬರುತ್ತಾರೆ, ನನಗೇನು ಒಂದು ಪ್ರಶ್ನೆ ಗೊತ್ತಾ, ಈಗ ನನಗೆ ಫಸ್ಟ್ ಟೈಮ್ ಮಾಡಿದಾಗ ಏನು ಭಯ ಇದೆಯಲ್ಲ, ಹಾಗೆ ನೀವು ಬೇಕಿಂಗ್ ಫಸ್ಟ್ ಟೈಮ್ ಯಾವಾಗ ಮಾಡಿದ್ರಿ, ಅದರ ಅನುಭವ ಹೇಗಿತ್ತು? ಚೆನ್ನಾಗಿ ಬಂತಾ? ಇಷ್ಟೇ ಭಯ ಇತ್ತಾ, ಹೇಗೆ? 7ನೇ ಕ್ಲಾಸ್ನಲ್ಲಿ ಫಸ್ಟ್ ಟೈಮ್ ನಾನು ಮಾಡಿದ್ದು ಕೇಕು. ತುಂಬ ಆಸೆ, ನಿಮ್ಮ ಥರನೇ ನಾನು ತುಂಬ ಆಸೆಯಾಗಿ ಬೇಕ್ ಮಾಡಬೇಕು. ನಾನು ಒಂದು ಸ್ಮಾಲ್ ರೆಸಿಪಿ ಇಟ್ಕೊಂಡು ಮಾಡಿದ್ದೀನಿ ಅಷ್ಟೇ. ಅದು ಫಸ್ಟ್ ಟೈಮ್ ಮಾಡಿದ ತಕ್ಷಣ ಚೆನ್ನಾಗಿ ಬರಲಿಲ್ಲ. ನೀವೇ ಇಂಡಿಪೆಂಡೆಂಟ್ ಮಾಡಿದ್ರೆ? ನಾ ಅಷ್ಟೇ ರೆಸಿಪಿ ಇಟ್ಕೊಂಡು ಅದನ್ನ ಓದ್ಬಿಟ್ಟು ಮಾಡಿದೆ ಅಷ್ಟೇ. ಅದು ಆದ್ರೂ ನನಗೆ ಕೇಕು ಈ ಥರ ಸಣ್ಣ ಟಿಪ್ಸ್ ಹೇಳ್ಕೊಡೋಕ್ಕೆ ನಂಗೆ ಯಾರೂ ಇರಲಿಲ್ಲ. ನಂಗೆ ಅದು ಸುಮ್ಮನೆ ಆಸೆ ಅಷ್ಟೇ. ನಿಮ್ಮ ಥರನೇ ಇವಾಗ ಇದ್ದಿದ್ದಾಗೆ ನನಗೂ ಆಸೆ ತುಂಬ ಕೇಕ್ ಮಾಡಿ ಒಂಥರ ದಪ್ಪಕ್ಕೆ ಆಗಬೇಕದು, ಚೆನ್ನಾಗಾಗಿ ಕೇಕ್ ಬರಬೇಕು ಅಂತ ಅಷ್ಟೇ. ಅದು ಸರಿಗೆ ಬರಲಿಲ್ಲ, ಹಂಗೆ ಬಿಟ್ಬಿಟ್ಟೆ ನಾನು. ಈಗ ಇಷ್ಟು ಪ್ರೊಫೆಷ್ನಲ್ ಆಗಿ ಆಗೋಕ್ಕೆ ಎಷ್ಟೊಂದು ಅನುಭವ ನೀವು ಸಿಕ್ಕಿದೆ, ಹೇಗೆ ಕಲ್ತ್ರಿ? ಮತ್ತು ಈ ಥರ ಯಾವ ರೀತಿ ಪ್ರೊಫೆಷ್ನಲ್ ಆಗಿ ನೀವು ಈಗ ಮಾಡೋದು ಕಲ್ತ್ರಿ? ನಿಮ್ಗೆ ಮುಂಚೆ ಹೇಳ್ದಂಗೆ ಕೆಮಿಸ್ಟ್ರಿ ಮತ್ತು ಮ್ಯಾಥಮೆಟಿಕ್ಸ್ ಅರ್ಥ ಮಾಡ್ಕೋಬೇಕು. ಓಕೆ, ಅದನ್ನ ಅರ್ಥ ಮಾಡಿಕೊಂಡೆ. ನನಗೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಹಾಕಿದ್ರೆ ಏನೇನಾಗುತ್ತೆ ಅನ್ನೋದನ್ನು ಅರ್ಥ ಮಾಡಿಕೊಂಡೆ. ನೋಡಿ, ಚಾಕ್ಲೇಟ್ ಕೇಕ್ಗೆ ಕೆಲವು ಇಂಗ್ರೀಡಿಯೆಂಟ್ಸ್ ಹಾಕಬೇಕು, ಸ್ಪಾಂಜ್ ಕೇಕ್ಗೆ ಕೆಲವು ಇಂಗ್ರೀಡಿಯೆಂಟ್ಸ್ ಹಾಕಬೇಕು, ಬ್ರೆಡ್ ವೆಲ್ವೆಟ್ಗೆ ಬೇರೆ ಏನೋ ಹಾಕಬೇಕು. ಸೊ ಇದೆಲ್ಲ ಕೆಲವುದೆಲ್ಲದಕ್ಕೂ ಒಂದೊಂದು ಕೇಕ್ಗೂ ಒಂದು ತಮ್ ರೂಲ್ ಇರುತ್ತೆ. ಈಗ ರೆಡ್ ವೆಲ್ವೆಟ್ಗೆ ಏನು ಅಂತಂದರೆ ಕಲರ್ ಬರಬೇಕು ಮತ್ತು ಟ್ಯಾಂಗಿನೆಸ್ ಬರಬೇಕು. ಅದಕ್ಕೇನು ಏನು ಮಾಡ್ತೀವಿ ಅಂತಂದರೆ ವೆನಿಗರ್ ಮತ್ತು ಮಜ್ಜಿಗೆ ಆ್ಯಡ್ ಮಾಡ್ತೀವಿ. ಆವಾಗ ಏನಾಗುತ್ತೆ, ರೆಡ್ ವೆಲ್ವೆಟಲ್ಲಿ ಟ್ಯಾಂಗಿನೆಸ್ ಬರುತ್ತೆ, ಒಂಥರ ಹುಳಿ. ಆವಾಗ ರೆಡ್ ವೆಲ್ವೆಟ್ಗೆ ಒಂದು ಬಣ್ಣ ಬರುತ್ತೆ, ಹೌದು. ಅದೇ ಥರ
ಬೇರೆ ಬೇರೆ ಕೇಕ್ಸ್ಗೂ ಅದೇ ಥರನೇ ಕೆಲವುದೆಲ್ಲ ಇರುತ್ತೆ, ಅದೆಲ್ಲ ಅರ್ಥ ಮಾಡ್ಕೋಬೇಕು. ನಾವು ನೋಡಿದ್ರೆ ಕ್ಲೀನಾಗಿ ಒಂದೊಂದು ಕೇಕ್ಗೂ ಅರ್ಥ ಮಾಡಿಕೊಂಡ್ರೆ ಈಸಿಯಾಗಿ ಹೋಗ್ಬಿಡುತ್ತೆ. ಯಾವುದು ಕ್ಯಾರೆಟ್ ಕೇಕ್ಗೆ ಕ್ರೀಮ್ ಚೀಸ್ ಹಾಕಿ ಮಾಡಬೇಕು. ಓಕೆ. ಸೊ ಬನಾನಾ ಕೇಕ್ಗೆ ಸಿಂಪಲ್ ವಾಲ್ನಟ್ಸ್ ಹಾಕ್ಬಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲದೇ ಇದ್ರೆ ನಾನು ಸ್ಪೆಷಲಾಗಿ ಏನು ಮಾಡೋದು ಅಂತಂದರೆ ತೆಂಗಿನಕಾಯಿ ಮತ್ತು ಈ ಬೆಲ್ಲ ಇದೆಯಲ್ಲ, ಬನಾನಾ ಕೇಕ್ ಬ್ಯಾಟರ್ ಹಾಕ್ಬಿಟ್ಟು ಪ್ಯಾನಲ್ಲಿ ಮೇಲ್ಗಡೆ ಸ್ಟ್ರೂಸಲ್ ಕೇಕ್ ಅಂತ ಹೇಳ್ಬಿಟ್ಟು ಮಾಡ್ತೀನಿ. ಏನು ಅಂತಂದರೆ ಗ್ರೇಟೆಡ್ ಕೋಕೋನಟ್ ಜೊತೆ ಈ ಬೆಲ್ಲನ ಮಿಕ್ಸ್ ಮಾಡಿಬಿಡ್ತೀನಿ. ಬೆಲ್ಲನ ಮಿಕ್ಸ್ ಮಾಡಿಬಿಟ್ಟು ಮೇಲ್ಗಡೆ ಕ್ಲೀನಾಗಿ ಆ ಬ್ಯಾಟರ್ ಮೇಲೆ ಹಾಕ್ಬಿಡ್ತೀನಿ. ಕೊಬ್ಬರಿ ಬೆಲ್ಲ, ಕೊಬ್ಬರಿ ಬೆಲ್ಲ, ತೆಂಗಿನಕಾಯಿ ಫ್ರೆಶ್ ತೆಂಗಿನಕಾಯಿ ಮತ್ತೆ ಬೆಲ್ಲ ಹಾಕ್ಬಿಟ್ಟು ಬೇಕ್ ಮಾಡ್ತೀನಿ. ಕ್ಯಾರಮಲೈಸ್ ಆಗತ್ತೆ ನೋಡಿ, ಸಾಲಿಡ್, ತುಂಬಾ ಟೇಸ್ಟಿ ಆಗುತ್ತೆ. ಸೂಪರ್. ಎಕ್ಸ್ಟ್ರಾ ಆಸಕ್ತಿ ಬೇಕು, ಬರೀ ಕೆಮಿಸ್ಟ್ರಿ ಏನಿಲ್ಲ, ನೀವು ತೆಂಗಿನಕಾಯಿ ಚಟ್ನಿ ಮಾಡ್ತೀರಾ, ಅದ್ ಬದಲು ಇದನ್ನ ಮಾಡಿ ಖಾರ ಗೀರ ಹಾಕೋ ಬದಲು ಬೆಲ್ಲ ಹಾಕಿ ಮೇಲ್ಗಡೆ ಮಾಡಿ. ಓಕೆ, ವಂಡರ್ಫುಲ್. ನಿಮ್ಮ ಆಸಕ್ತಿಗೆ ನಾನು ನಿಜವಾಗ್ಲೂ ಒಂದು ಹ್ಯಾಟ್ಸ್ ಆಫ್. ರೆಸಿಪೀಸ್ ಜೊತೆಗೆ ಕೆಮಿಸ್ಟ್ರಿ, ಮ್ಯಾಥ್ಸು, ನಿಮ್ಮ ಆಸಕ್ತಿ, ಸ್ಟ್ರೆಸ್ ಬರ್ಸ್ಟರು ಎಲ್ಲವೊಂದು ಮಿಕ್ಸ್ ಮಾಡಿ ಒಂದು ನನಗೂ ಕೂಡ ಇವತ್ತು ಕಲಿಸ್ಬಿಟ್ರಿ. ತುಂಬ ವಿಶೇಷವಾಗಿತ್ತು. ನಾನು ನಿಜವಾಗ್ಲೂ ಹೊಸದು ಕಲಿಯೋಕ್ಕೆ ಯಾವಾಗಲೂ ಖುಷಿ ಪಡ್ತೀನಿ. ನಿಮಗೆ ಥ್ಯಾಂಕ್ ಯು ಸೋ ಮಚ್. ಭರತ್ ಅವರೇ, ಟೈಮ್ ಆಗ್ತಾ ಇದ್ದಂಗೆ ಅದೊಂಥರ ರಿಸಲ್ಟ್ ಬರುವಾಗ ಭಯ ಇರುತ್ತಲ್ಲ, ಆ ಥರ ಆಗ್ತಾ ಇದೆ. ಬೇಕಿಂಗ್ ಆಗಿರುತ್ತಲ್ಲ, ಸಮಯ ಆಗಿದೆ. ಖಂಡಿತ ಆಗಿರುತ್ತೆ. ನೋಡ್ಕೊಂಡು ಬರ್ಬೋದಾ? ಬರೋಣ ಬನ್ನಿ. ಓಕೆ, ಸರಿ. ಹಾಗಿದ್ರೆ ಈಗ ಕೇಕ್ ಆಗಿದೆ ಮೇಡಮ್. ಸೊ ಕೇಕ್ ಮತ್ತೆ ಕಪ್ ಕೇಕ್ಸು ಎರಡೂ ಆಗಿದೆ. ಸೊ ತೆಗಿಯೋಣ. ಬಿಸಿ ಬಿಸಿ ಕೇಕ್ ನಿಂದ ತಗೊಂಡು ಬರ್ತಾ ಇದ್ದೀನಿ. ಆಹಾ, ನನಗೇನೋ ಅಚೀವ್ ಮಾಡೋ ಥರ ಮಾಡಿದ್ದೀನಿ ಅನ್ನೋ ಥರ ಖುಷಿ ಆಗ್ತಾ ಇದೆ. ವಾವ್, ನಾನು ಯಾವತ್ತೂ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಈ ಥರ. ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿದೆ ಕೇಕು. ಕಪ್ ಕೇಕು ಚೆನ್ನಾಗಿ ಬಂದಿದೆ. ಎಸ್, ಸೋ ಕಲರ್ಫುಲ್. ಎಸ್. ಈಗ ಇದು ಬಿಸಿ ಬಿಸಿ ಅಂತೂ ತಿನ್ನಕ್ಕಾಗಲ್ಲ. ಇಲ್ಲ, ಇದು ಆರಬೇಕು ಚೆನ್ನಾಗಿ. ಈಗ ನಿಮಗೋಸ್ಕರ ನಾನೊಂದು ಈಗ ಸೇಮ್ ಕೇಕ್ ಮಾಡಿಟ್ಟಿದ್ದೀನಿ ನಿನ್ನೆ, ಆಮೇಲೆ ಫ್ರಾಸ್ಟಿಂಗ್ ಮಾಡಿಟ್ಟಿದ್ದೀನಿ. ಸಿನ್ಸ್ ಇದು ಬಿಸಿ ಬಿಸಿಯಾಗಿರೋದ್ರಿಂದ ಒಂದು ದಿವಸ ಬೇಕು ಇದು ಆರೋದಕ್ಕೆ. ಆರಿದ್ರೆ ಟೆಕ್ಸ್ಚರ್ ಫಾರ್ಮೇಷನ್ ಚೆನ್ನಾಗಿರುತ್ತೆ. ನಾಳೆ ಅಷ್ಟೊತ್ತಿಗೆ ನಿಮಗೆ ಈ ಕೇಕ್ನ ಕಪ್ ಕೇಕ್ ಆಗಲಿ ಇದು ಸ್ಪಾಂಜ್ ಕೇಕ್ ಆಗಲಿ ನಾಳೆ ಅಷ್ಟೊತ್ತಿಗೆ ಆರಿದ ಮೇಲೆ ಸ್ಟ್ರಕ್ಚರ್ ತುಂಬ ಚೆನ್ನಾಗಿರುತ್ತೆ. ಸೊ ಯು ಕ್ಯಾನ್ ಎಂಜಾಯ್ ದ ಕೇಕ್ ವಿತ್ ಅ ಕಪ್ ಆಫ್ ಕಾಫಿ ಆರ್ ಟೀ. ಸೊ ನಿಮಗೋಸ್ಕರ ನಾನು ನೆನ್ನೆನೇ ಮಾಡಿಟ್ಟಿದ್ದೀನಿ. ಅಬ್ಬಾ, ಸಿಗತ್ತೆ ಹಾಗಿದ್ರೆ. ಖಂಡಿತ ಹೌದು. ಕಪ್ ಕೇಕು ಮತ್ತೆ ಫ್ರಾಸ್ಟ್ ಮಾಡಿಟ್ಟಿದ್ದೀನಿ. ಓಕೆ. ಸ್ಪಾಂಜ್ ಕೇಕ್ ಇದೆ. ಸ್ಪಾಂಜ್ ಕೇಕ್ಗೆ ಹೇಗೆ ಫ್ರಾಸ್ಟಿಂಗ್ ಮಾಡಿರೋದು, ಫ್ರಾಸ್ಟ್ ಮಾಡಿ ಇಟ್ಟಿದ್ದೀನಿ. ಸೊ ನಿಮಗೆ ಇವಾಗ ಅದೇ ಕೊಡ್ತೀನಿ. ವೇಟಿಂಗ್, ಕಾಯ್ತಿರ್ತೀನಿ ಹಾಗಿದ್ರೆ. ವಾವ್, ಹ್ಯಾಪಿ ನ್ಯೂ ಇಯರ್ ಕೇಕ್. ಬ್ಯೂಟಿಫುಲ್ ಆಗಿದೆ, ಎಷ್ಟು ವೈಬ್ರೆಂಟ್ ಆಗಿದೆ ಕಲರ್. ಇದು ಕಪ್ ಕೇಕ್ಸ್. ಓಹೋ, ಸೋ ಕ್ಯೂಟಿ ಇದೆ ಎಲ್ಲ ಕಪ್ ಕೇಕ್ಸ್. ಸಿಂಪಲ್ ವೆನಿಲಾ ಬಟರ್ ಕ್ರೀಮ್ ಫ್ರಾಸ್ಟಿಂಗ್ ಮಾಡಿದ್ದೀನಿ. ಅದು ಅಷ್ಟೇ, ಬಟರ್ ಕ್ರೀಮ್ ಫ್ರಾಸ್ಟಿಂಗ್ ಮಾಡಿರೋದು. ಏನು ಅಂದರೆ ಲೇಯರ್ ಕೇಕ್. ಇದನ್ನು ಕಟ್ ಮಾಡಿಬಿಟ್ಟು ಬಟರ್ ಕ್ರೀಮ್ ಹಾಕಿ ರೆಗ್ಯುಲರ್ ಕೇಕ್ ಥರ ಮಾಡಿಟ್ಟಿದ್ದೀನಿ. ಸೊ ನಿಮಗೋಸ್ಕರ ಕೇಕ್ ಇಸ್ ಆಲ್ಸೋ ರೆಡಿ. ಎಷ್ಟು ಚೆನ್ನಾಗಿ ಕಾಣ್ತದೆ, ಸೋ ಬ್ಯೂಟಿಫುಲ್. ರಿಯಲಿ ಥಾಟ್ಫುಲ್ನೆಸ್. ನಮಗೆ ತಿನ್ನಕ್ಕೂ ರೆಡಿ ಮಾಡಿದ್ದೀರಾ ನೀವು, ಮಾಡಿ ತೋರಿಸೋದು ಕಲಿಸಿದ್ದಲ್ದೇ. ಎಸ್, ಐ ಆಮ್ ವೇಟಿಂಗ್ ಟು ಈಟ್ ನೌ. ಟೇಸ್ಟ್ ನೋಡಬೇಕು ಅಂತ ಕಾಯ್ತಾ ಇದ್ದೀನಿ. ಖಂಡಿತ. ವೀಕ್ಷಕರೇ, ಸ್ಪಾಂಜ್ ಕೇಕ್ ಮತ್ತು ಕಪ್ ಕೇಕ್ ಮಾಡುವ ವಿಧಾನವನ್ನು ಮತ್ತೊಂದು ಸರಿ ಫಾಸ್ಟಾಗಿ ರೀಕ್ಯಾಪ್ ನೋಡ್ಕೊಂಡು ಬಂದ್ಬಿಡೋಣ. ಸ್ಪಾಂಜ್ ಕೇಕ್ ಮಾಡುವ ವಿಧಾನ: ಪಾತ್ರೆಯೊಂದರಲ್ಲಿ 1 ಕಪ್ ಮೊಸರು, ಅರ್ಧ ಕಪ್ ಹಾಲು ಹಾಕಿ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಇದಕ್ಕೆ 3/4 ಬಟ್ಟಲು ಸೂರ್ಯಕಾಂತಿ ಎಣ್ಣೆ ಹಾಕಿ ನುಣುಪಾದ ಹದ ಅಂದರೆ ಸಿಲ್ಕಿ ಟೆಕ್ಸ್ಚರ್ ಬರುವವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿ. ಜೊತೆಗೆ 1 ಟೀ ಚಮಚ ವೆನಿಲಾ ಮತ್ತು ಅರ್ಧ ಚಮಚ ಪೈನಾಪಲ್ ಎಸೆನ್ಸ್ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ನಂತರ 1 ಚಿಟಿಕೆ ಉಪ್ಪು ಹಾಕಿ ಮಿಕ್ಸ್ ಮಾಡಿ 3/4 ಕಪ್ ಬೆಲ್ಲದ ಪುಡಿ ಹಾಕಿ ಕರಗುವವರೆಗೂ ಚೆನ್ನಾಗಿ ಕೂಡಿಸಿ. ಈಗ 1/3 ಭಾಗದಷ್ಟು ಗೋಧಿ ಹಿಟ್ಟು, 1 ಟೀ ಚಮಚ ಬೇಕಿಂಗ್ ಪೌಡರ್ ಮತ್ತು ಅರ್ಧ ಚಮಚ ಬೇಕಿಂಗ್ ಸೋಡಾ ಹಾಕಿ ಸೀವ್ ಮಾಡಿ, ಅಂದರೆ ಜರಡಿ ಹಿಡಿದು ಹಾಕಿ. ಈಗ ಸಿದ್ಧವಾದ ಮಿಶ್ರಣವನ್ನು ಗ್ರೀಸ್ ಮಾಡಿ ಗೋಧಿ ಹಿಟ್ಟನ್ನು ಡಸ್ಟ್ ಮಾಡಿರುವ ಪ್ಯಾನ್ ಒಳಗೆ ಸುರಿದು ಸಮನಾಗಿ ಹರಡಿ ಪ್ರೀ ಹೀಟ್ ಮಾಡಿ
ಮಾಡಿರುವ ಓವನ್ನಲ್ಲಿ 160 ಡಿಗ್ರಿ ಉಷ್ಣಾಂಶದಲ್ಲಿ 25 ನಿಮಿಷಗಳ ಕಾಲ ಬೇಕ್ ಮಾಡಿ ಕ್ರೀಮ್ನಿಂದ ಅಲಂಕರಿಸಿದರೆ ಸ್ಪಾಂಜ್ ಕೇಕ್ ತಯಾರ್. ಇದೇ ಮಿಶ್ರಣವನ್ನು ಕಪ್ ಕೇಕ್ ಮೋಲ್ಡ್ನಲ್ಲಿ ಹಾಕಿ ಮೇಲೆ ಸ್ಪ್ರಿಂಕಲ್ನಿಂದ ಅಲಂಕರಿಸಿ ಪ್ರೀ ಹೀಟ್ ಮಾಡಿರುವ ಓವನ್ನಲ್ಲಿ 160 ಡಿಗ್ರಿ ಉಷ್ಣಾಂಶದಲ್ಲಿ 25 ನಿಮಿಷಗಳ ಕಾಲ ಬೇಕ್ ಮಾಡಿದರೆ ಹೊಸ ವರ್ಷದ ವಿಶೇಷ ತಿನಿಸು ಕಪ್ ಕೇಕ್ ತಯಾರ್. ಸೊ ಕ್ಯಾಲೆಂಡರ್ನ ಹೊಸ ವರ್ಷ ಪ್ರಾರಂಭ ಆಗಿದೆ. ಹೌದು. ಸೊ ಕೇಕ್ಗಳು ರೆಡಿ ಮಾಡಿದ್ದೀರಾ? ಹೌದು. ಇಬ್ರು ಸೇರಿ ಕೇಕ್ ಕಟ್ ಮಾಡಿ ಒಂದು ಈ ಹೊಸ ವರ್ಷನ ಪ್ರೀತಿಯಿಂದ ಸ್ವಾಗತಿಸೋಣ. ಓಕೆನಾ? ಭರತ್ ಅವರೇ, ನಿಮಗೂ ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಹಾಗೆ ವೀಕ್ಷಕರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳು. ಕೇಕ್ ಆಗಲೇ ಹೇಳಿದ್ರಲ್ಲ, ಡಬಲ್ ಲೇಯರ್ ಕೇಕ್ ಅಂತ. ಲೇಯರ್ ಕೇಕ್. ಓಕೆ, ಟೇಸ್ಟ್ ಮಾಡ್ತೀನಿ ಹಾಗಿದ್ರೆ. ಸೋ ಕ್ಯೂರಿಯಸ್ ಹೇಗೆ ಬಂದಿದೆ ಅಂತ ನೋಡೋಕ್ಕೆ. ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದೀರಾ, ಐಸಿಂಗ್ ಎಲ್ಲ. ಹ್ಯಾಪಿ ನ್ಯೂ ಇಯರ್ ಸರ್. ಹ್ಯಾಪಿ ನ್ಯೂ ಇಯರ್ ಟು ಯು ಟು. ವಾವ್, ತುಂಬ ಚೆನ್ನಾಗಿದೆ. ವೆರಿ ಬ್ಯೂಟಿಫುಲ್. ಒಂಥರ ನೋಡೋಕ್ಕೂ ಚೆನ್ನಾಗಿದೆ, ಮನಸ್ಸಿಗೂ ಹಿತ ಇದೆ. ಮಾಡಿಕೊಂಡು ತಿನ್ನೋದು ಕೇಕು ಅದೊಂಥರ ಬೇರೆಯೇ ಸಂಭ್ರಮ ಇತ್ತು. ಹೌದು. ನಮ್ಮ ಆಹಾ ಇಂಥ ರುಚಿಯಲ್ಲಿ ಹೊಸ ವರ್ಷದ ಸಂಭ್ರಮ ಸಡಗರ ಈ ಕಪ್ ಕೇಕ್ಸು ಮತ್ತು ಸ್ಪಾಂಜ್ ಕೇಕಿಂದ ನಮಗೆ ಒಂದು ಹೊಸ ಹುರುಪು ಕೊಟ್ಟಿದ್ದೀರಾ, ಕಲಿಸಿ. ನಿಮಗೆ ಅನೇಕ ಧನ್ಯವಾದಗಳು ಭರತ್ ಅವರೇ. ಥ್ಯಾಂಕ್ ಯು ವೆರಿ ಮಚ್. ನನಗೂ ತುಂಬ ಖುಷಿ ಆಯಿತು ಈ ಪ್ರೋಗ್ರಾಮ್ ಕೇಕ್ ಮಾಡಿ ಫ್ರಾಸ್ಟ್ ಮಾಡಿ ಸೆಲೆಬ್ರೇಟ್ ಮಾಡಿದ್ದು. ನಂಗೆ ತುಂಬ ಖುಷಿ ಆಯಿತು. ನೀವು ಕೊಟ್ಟಿದ್ದ ಚಾನ್ಸ್ ತುಂಬ ಚೆನ್ನಾಗಿದೆ, ನಂಗೆ ಖುಷಿ ಆಯಿತು. ವೀಕ್ಷಕರಿಗೆಲ್ಲ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹೊಸತು ಯಾವಾಗಲೂ ಹೊಸ ಹುಮ್ಮಸ್ಸು, ಹೊಸ ಹುರುಪನ್ನು ಕೊಡುತ್ತೆ. ಇನ್ನು ಹೊಸ ವರ್ಷ ಅಂದ ತಕ್ಷಣ ಪ್ರತಿಯೊಬ್ಬರ ಜೀವನದಲ್ಲಿ ಹೊಸ ಅಧ್ಯಾಯ ಇದ್ದಂಗೆ. ಹೊಸ ಅಧ್ಯಾಯ ಯಾವುದೇ ಕ್ಷೇತ್ರದಲ್ಲೂ ಆಗಿರಬಹುದು. ಹೊಸತನ್ನು ಕಲಿಯೋದರಲ್ಲಿ ಒಂಥರ ನಮ್ಮ ಮನಸ್ಸಿಗೆ ತುಂಬಾ ಖುಷಿ ಕೊಡುತ್ತೆ. ನಾನಿವತ್ತು ನನ್ನ ಹೊಸ ವರ್ಷದಲ್ಲಿ ಬೇಕಿಂಗ್ ಮಾಡೋದನ್ನು ನಮ್ಮ ಆಹಾ ಎಂಥ ರುಚಿ ಕಾರ್ಯಕ್ರಮದಿಂದ ಪ್ರಾರಂಭ ಮಾಡಿದ್ದೀನಿ. ಹಾಗೆ ನೀವು ಕೂಡ ನಿಮ್ಮ ಜೀವನದಲ್ಲಿ ದಿನನಿತ್ಯ ಅಡುಗೆ ಮಾಡ್ತಾನೆ ಇರ್ತೀರಾ. ಆದರೂ ಕೂಡ ಏನೋ ಒಂದು ಹೊಸ ಹೊಸ ಅಡುಗೆಗಳನ್ನು ಮಾಡ್ತಾ ಕಲಿತ್ರೆ ನಿಮಗೆ ಖುಷಿ ಕೊಡುತ್ತೆ. ದಿನನಿತ್ಯ ಇದೇ ಅಡುಗೆ ಅಲ್ಲಪ್ಪ ಅನ್ನೋದ್ರ ಬದಲು ಬೇಕಿಂಗ್ ಇರ್ಬೋದು, ಕುಕ್ಕಿಂಗ್ ಇರ್ಬೋದು, ಇನ್ನು ಬೇರೆ ಬೇರೆ ರೀತಿ ಐಸ್ ಕ್ರೀಮ್ ಮಾಡೋದಿರೋದು, ಸಾಲಡ್ಸ್ ಮಾಡೋದಿರೋದು, ಈ ಥರ ವೆರೈಟಿ ಆಫ್ ಅಡುಗೆಗಳನ್ನು ಕೂಡ ನೀವು ಮಾಡೋದು ಕಲಿತು ಪ್ರಾರಂಭ ಮಾಡಿದ್ರೆ ಆಗಲೇ ಹೇಳ್ದಂಗೆ ಇದೊಂಥರ ಖಂಡಿತವಾಗಿ ಸ್ಟ್ರೆಸ್ ಬರ್ಸ್ಟರ್ ಇದ್ದಂಗೆ. ಏಕೆಂದರೆ ನಮ್ಮದೆಲ್ಲ ಈಗ ಒಂಥರ ಧಾವಂತದ ಜೀವನ. ಬೆಳಗ್ಗೆ ಎದ್ದ ತಕ್ಷಣ ಒಂದು ಓಟದಲ್ಲಿ ನಾವಿರ್ತೀವಿ. ಓಟದಲ್ಲಿ ಎಲ್ಲಿ ಹೋಗ್ತಾ ಇದ್ದೀವಿ ಅನ್ನೋದೊಂದು ನಿಧಾನವಾಗಿ ನಮ್ಮ ಜೀವನದಲ್ಲಿ ಕೂಡ ಹೊಸತನ್ನು ನಾವು ತಗೊಂಡು ಬರೋಣ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳು. ಬನ್ನಿ, ಹಿತಾಮಿತ ಶುಚಿ ರುಚಿ ಸಾಧಿಸೋಣ. ಆಹಾ ಎಂಥ ರುಚಿ ಅನ್ನೋಣ. ಏನಂತೀರಿ? ಎಂಥ ರುಚಿ. ಅಮ್ಮ ನಂಗೂ ಸ್ವಲ್ಪ. ಅಮ್ಮ ನಂಗೂ ಸ್ವಲ್ಪ. ದಿನ ದಿನವೂ ಹೊಸ ರುಚಿ ಕಲಿಯುವ ಅಭಿರುಚಿ. ಕಲಿತು ಮಾಡಲು ಬಿಸಿ ಬಿಸಿ ಸವಿಯಲು ನೀವು ಖುಷಿ ಖುಷಿ. ಎಂಥ ರುಚಿ. ಅಮ್ಮ ನಂಗೂ ಸ್ವಲ್ಪ. ಅಮ್ಮ ನಂಗೂ ಸ್ವಲ್ಪ. ಎಂಥ ರುಚಿ. ಸವಿ ಸವಿ ರುಚಿ ಘಮಿಸುವ ರಸಪಾಕ. ಎಂಥ ರುಚಿ.